ವಿಶ್ವ ವಿಶ್ವ ಒಂದು ಖುಷಿ ಸುದ್ದಿ ಕಣೋ. ಏನು ತಾತ ಅದು? ನಾಳೆ ನಿಮ್ಮ ಮಾವಂದು 60ನೇ ವರ್ಷದ ಹುಡಿದಬ್ಬ ಅಂತೆ ಕಣೋ. ಎಂಥ ಖುಷಿ ವಿಷಯ ತಾತ. ಹಾಗಾದರೆ ಎರಡೆರಡು ಸಂಭ್ರಮ ಆಯಿತು. ಈ ಸಂಭ್ರಮದಲ್ಲಿ ಚಂದನ ಅವ್ರಿಗೆ ಒಪ್ಸಿದ್ರೆ ಒಳ್ಳೆ ಗಿಫ್ಟ್ ಕೊಟ್ಟಾಗುತ್ತಲ್ವ ತಾತ? ಅಷ್ಟೇ ಅಲ್ಲ ಕಣೋ, ವೀಣಾ ಅವರು ನಿಮ್ಮ ಮಾವಂದು ಷಷ್ಠಿ ಪೂರ್ತಿ ಮಾಡಿಸೋಣ ಅಂತ ಹೇಳಿದ್ರು. ನಾನು ಅದಕ್ಕೆ ಓಕೆ ಅಂತ ಹೇಳ್ಬಿಟ್ಟಿದ್ದೀನಿ. ಅದರಿಂದ ಅವ್ರಿಗೂ ಖುಷಿ ಆಗತ್ತೆ, ನಮಗೂ ಖುಷಿ ಆಗತ್ತೆ. ಏನ್ ತಾತ ಇದು ಖುಷಿ ಮೇಲೆ ಖುಷಿ ವಿಚಾರ ಹೇಳ್ತಿದ್ದೀರಾ? ಇದಕ್ಕೆ ಹೇಳೋದು ಅನ್ಸುತ್ತೆ, ದೇವ್ರು ಕೊಟ್ರೆ ಎಲ್ಲ ಒಟ್ಟಿಗೆ ಕೊಡ್ತಾನೆ ಅಂತ. ಅಲ್ಲ ತಾತ, ಅವ್ರಿಗೆ ಮಗಳಿಲ್ಲ ಅಂತ ನೊಂದ್ಕೋತಿದ್ರು. ಚಂದನ ಅವರು ಅಪ್ಪ ಅಮ್ಮ ಇದ್ರು ಇಲ್ದೇ ಇರೋ ತರ ಇದ್ರು. ಈಗ ಅವ್ರಿಬ್ಬರನ್ನು ಒಂದ್ ಮಾಡಿದ್ರೆ ಆ ಪುಣ್ಯ ನಮ್ಗೆ ಸಿಗುತ್ತೆ. ಹೌದು ತಾತ, ಅವ್ರ ಮಗಳನ್ನ ಅವ್ರ ಮಡಲಿಗೆ ಒಪ್ಪಿಸ್ತೀನಿ, ನಿಮ್ಮ ಮಗಳನ್ನ ನಿಮ್ಮ ಮಡಲಿಗೆ ಒಪ್ಪಿಸ್ತೀನಿ. ಈ ಜವಾಬ್ದಾರಿ ನಂದು, ಸರಿನಾ? ನಿನ್ನಿಂದ ಎಷ್ಟು ಒಳ್ಳೆ ಕೆಲಸಗಳಾಗ್ತಿದೆಯೋ ವಿಶ್ವ. ಈ ರೀತಿ ತಾಯಿ ಮಗಳನ್ನ ಒಂದು ಮಾಡೋದು ಎಲ್ರಿಂದನೂ ಸಾಧ್ಯ ಇಲ್ಲ ಕಣೋ. ಅದು ನಿನ್ನಿಂದ ಆಗ್ತಿದೆ. ನಿನ್ನನ್ನು ನನ್ನ ಮೊಮ್ಮಗ ಅಂತ ಹೇಳ್ಕೊಳ್ಳೋದಕ್ಕೆ ತುಂಬ ಖುಷಿ ಆಗುತ್ತೆ ಕಣೋ. ಎಲ್ಲ ನಿಂದು ತಾಯಿ ಗುಣನೇ ಕಣೋ. ಅಯ್ಯೋ ಅದೆಲ್ಲ ಬಿಡು ತಾತ. ಈಗ ನಾಳೆ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತೀವಿ ಅಂತ ಚಂದನ ಅವ್ರಿಗೆ ಹೇಳ್ಬಿಟ್ಟು ಬರೋಣ. ಆದ್ರೆ ಅವ್ರಿಗೆ ಈ ವಿಷಯ ಗೊತ್ತಾದ್ರೆ ಬರ್ತಾರೇನೋ? ಅಯ್ಯೋ ಈ ವಿಚಾರನೆಲ್ಲ ಯಾಕೆ ಅವ್ರಿಗೆ ಹೇಳೋದು? ನಾಳೆ ದೇವಸ್ಥಾನಕ್ಕೆ ಹೋಗಿ ಎಲ್ಲರೂ ಪೂಜೆ ಮಾಡಿಸ್ಕೊಂಡು ಬರೋಣ ಅಂತ ಹೇಳೋಣ ಅಷ್ಟೇ. ಹಾ ಚಂದನ ಅವರೇ, ನಿಮ್ಮ ಬಗ್ಗೆನೇ ಮಾತಾಡ್ತಿದ್ದೆ. 100 ವರ್ಷ ಆಯ್ಸು. ಯಾಕೋ ನೀವೆಲ್ಲರೂ ನನ್ನ ಜೊತೆ ವಿಚಿತ್ರವಾಗಿ ನಡ್ಕೋತಿದ್ದೀರಾ ಅನಿಸ್ತಿದೆ. ಏನಾಗಿದೆ? ಹಾಗೇನಿಲ್ಲ ಚಂದನ ಅವರೇ, ನಾವು ನಿಮ್ಮನ್ನ ನೋಡೋ ರೀತಿನೇ ನೋಡ್ತಿದೀವಿ. ನಿಮಗ್ ಬೇರೆ ತರ ಅನ್ಸಿರ್ಬೋದಷ್ಟೇ. ಸರಿ ತಾತ, ಅದೇ ಅಮ್ಮ ನನಗೇನೋ ಉಡುಗೊರೆ ಕೊಡಬೇಕು ಅಂತ ಹೇಳಿದ್ರಲ್ಲ, ಅದು ನಿಮಗೆ ಗೊತ್ತು ಅಂತ ನೀವು ಹೇಳಿದ್ರಲ್ಲ, ಏನದು? ಅದು ಹಾಗೆಲ್ಲ ಹೇಳಕ್ಕಾಗಲ್ವಂತೆ. ಮೊದಲು ನಾವೆಲ್ಲ ದೇವಸ್ಥಾನಕ್ಕೆ ಹೋಗಿ ತಾತನ ಮಗಳ ಹೆಸರಲ್ಲಿ, ಅಮ್ಮನ ಹೆಸರಲ್ಲಿ, ನನ್ನ ಹೆಸರಲ್ಲಿ, ತನು ಹೆಸರಲ್ಲಿ, ನಿಮ್ಮ ಹೆಸರಲ್ಲೆಲ್ಲ ಪೂಜೆ ಮಾಡಿಸ್ಬೇಕಂತೆ. ಆಮೇಲೆ ನಿಮ್ಮ ಹೆಸರಲ್ಲಿ ಅಭಿಷೇಕ ಮಾಡಿಸ್ಬೇಕಂತೆ. ಹೌದಮ್ಮ ಚಂದನ, ಈ ಪೂಜೆಯಿಂದ ನಿನ್ನ ಜೀವನ, ಇವ್ರ ಜೀವನ, ಎಲ್ಲರ ಜೀವನನೂ ಒಳ್ಳೇದಾಗತ್ತಂತಮ್ಮ. ಇದನ್ನೆಲ್ಲ ಮಾಡಿಸಿದ್ರೆ ನನ್ನ ಸೊಸೆ ಆತ್ಮಕ್ಕೂ ಶಾಂತಿ ಸಿಗುತ್ತೆ. ಇದೆಲ್ಲ ಆದಮೇಲೆ ಏನು ಉಡುಗೊರೆ ಅಂತ ನಿನಗೆ ಹೇಳ್ತೀನಿ. ಅಯ್ಯೋ ಇಷ್ಟೆಲ್ಲ ಇದೆಯಾ? ಹೌದು, ಅದಕ್ಕೆ ನಾವೆಲ್ಲರೂ ನಾಳೆ ದೇವಸ್ಥಾನಕ್ಕೆ ಹೋಗ್ಬೇಕು. ನೀವು ನಮ್ಮ ಜೊತೆಗೆ ಬರಬೇಕು. ನಾನು ಯಾಕೆ? ನೀವೆಲ್ಲರೂ ಹೋಗಿ ಪೂಜೆ ಮಾಡಿಸ್ಕೊಂಡು ಬನ್ನಿ. ಅಯ್ಯೋ, ನಮ್ ಎಲ್ಲರ ಹೆಸರಲ್ಲೂ ಪೂಜೆ ಮಾಡಿಸ್ತಿದೀವಿ, ಅದರಲ್ಲೂ ನಿಮ್ ಹೆಸರಲ್ಲಿ ಅಭಿಷೇಕ ಬೇರೆ ಮಾಡಿಸ್ತಿದೀವಿ. ನೀವೇ ಬರ್ಲಿಲ್ಲ ಅಂದ್ರೆ ಹೇಗೆ ಹೇಳಿ? ಹಾಗಿದ್ರೆ ಸರ್ಗೆ ಒಂದು ಮಾತು ಹೇಳಬೇಕಲ್ವಾ? ಅಯ್ಯೋ ಬೇಡ ಚಂದನ ಅವರೇ, ಅಪ್ಪಂಗೆ ಹೇಳಿ ಏನೂ ಪ್ರಯೋಜನ ಇಲ್ಲ. ಅಮ್ಮನ ಬಗ್ಗೆ ನೆನೆಸ್ಕೊಂಡ್ರೆ ಸಾಕು. ಅಪ್ಪಂಗೆ ತುಂಬ ಬೇಜಾರಾಗ್ತಿದೆ, ತುಂಬ ಫೀಲ್ ಮಾಡ್ಕೋತಿದ್ದಾರೆ. ಅದಕ್ಕೆ ಅವ್ರಿಗೇನು ಹೇಳೋದು ಬೇಡ. ಅಮ್ಮನ ಆಸೆ ನೆರವೇರಿಸೋದಕ್ಕೆ ಅಂತ ನಾವೆಲ್ಲರೂ ಹೋಗ್ತಿರೋದಲ್ವಾ, ಅದಕ್ಕೆ ಅಮ್ಮ ದೇವಸ್ಥಾನದಲ್ಲಿ ಹರಕೆ ಹೊತ್ತಿದಾರಂತೆ. ನಾವೆಲ್ಲರೂ ಹೋಗಿ ಅಲ್ಲಿ ಪೂಜೆ ಮಾಡಿಸ್ಕೊಂಡು ಬರ್ಬೇಕಂತೆ. ಜೊತೆಗೆ ಆ ದೇವಸ್ಥಾನ ತುಂಬ ಪವರ್ಫುಲ್ ಅಂತೆ. ನಾವೆಲ್ಲರೂ ಅಲ್ಲಿಗೆ ಹೋದರೆ ನಮಗೆಲ್ಲ ಸಮಸ್ಯೆಗಳು ಆದಷ್ಟು ಬೇಗ ಬಗೆಹರಿಯುತ್ತಂತೆ. ಅದಕ್ಕೆ ನೀವು ನಮ್ಮ ಜೊತೆಗೆ ಬರಬೇಕು. ಸರಿ, ಹಾಗಿದ್ರೆ ಅಮ್ಮ ನಮಗೋಸ್ಕರ ಇಷ್ಟೆಲ್ಲ ಮಾಡಿಸ್ತಿದ್ದಾರೆ ಅಂದಮೇಲೆ ನಾನು ಖಂಡಿತ ಬರ್ತೀನಿ. ನೋಡಿ, ನಾಳೆ ನಾವೆಲ್ಲರೂ ಒಟ್ಟಿಗೆ ಹೋಗೋದು ಬೇಡ. ನಾನು ತನು ಮೊದಲು ಹೋಗ್ತೀವಿ, ಆಮೇಲೆ ನೀವು ಬನ್ನಿ. ಲಕ್ಷ್ಮೀ